ಕೊನೆಗೂ ಕೂಡ ಕಾಂಗ್ರೆಸ್ ನಿಗಮ ಮಂಡಳಿ ಪಟ್ಟಿಗೆ ಹೈಕಮಾಂಡ್ ಮುದ್ರೆ. ಹಾಗಾದ್ರೆ ಯಾರೆಲ್ಲ ಸೇರ್ತಾರೆ ನಿಗಮ ಮಂಡಳಿ ಅಧ್ಯಕ್ಷರುಗಳು ಯಾರು ನೋಡ್ತಾ ಹೋಗೋಣ. 36 ಜನ ಶಾಸಕರು, 39 ಕಾರ್ಯಕರ್ತರಿಗೆ ನಿಗಮ ಮಂಡಳಿಯಲ್ಲಿ ಸ್ಥಾನ. ಯಾವುದೇ ಕ್ಷಣದಲ್ಲಾದ್ರೂ ನಿಗಮ ಮಂಡಳಿ ಪಟ್ಟಿ ಬಿಡುಗಡೆ ಆಗ್ಬೋದು. ಕಡೆ ಕ್ಷಣದವರೆಗೂ ಕೂಡ ಭಾರಿ ಹಗ್ಗ ಜಗ್ಗಾಟವೇ ನಡೀತು. ಅದರ ನಡುವೆಯೂ ಕಾಂಗ್ರೆಸ್ ಹೈಕಮಾಂಡ್ ಇದೀಗ ಒಟ್ಟು 76 ಜನ ನಿಗಮ ಮಂಡಳಿಗಳಿಗೆ, ಅಂದ್ರೆ 76 ನಿಗಮ ಮಂಡಳಿಗಳಿಗೆ ಅಧ್ಯಕ್ಷರ ಹೆಸರನ್ನ ಅಂತಿಮಗೊಳಿಸಿದೆ. ಇದರಲ್ಲಿ ಆಶ್ಚರ್ಯ ಅನ್ನೋದು ಶಾಸಕರಿಗಿಂತ ಕಾರ್ಯಕರ್ತರಿಗೆ ಹೆಚ್ಚಿನ ಸೀಟ್ ಹೋಗಿರುವಂತದ್ದು. ಅದರಲ್ಲಿ ಕೆಲವೊಂದು ಹೆಸರುಗಳನ್ನು ನೀವು ಗಮನಿಸ್ತಾ ಇದ್ದೀರಿ, ಇವರು ಇರಬಹುದು ಅಂತ. ಇದೀಗ ಈ ಪಟ್ಟಿಯಲ್ಲಿ ಅಚ್ಚರಿ ಎನ್ನುವಂತ ಶಾಸಕರಿಗಿಂತ ಹೆಚ್ಚು ಸ್ಥಾನಗಳು ಕಾರ್ಯಕರ್ತರಿಗೆ ದೊರಕಿದೆ. ಅದರಲ್ಲಿ 36 ಜನ ಶಾಸಕರು, 39 ಜನ ಕಾರ್ಯಕರ್ತರಿಗೆ ನಿಗಮ ಮಂಡಳಿಯಲ್ಲಿ ಸ್ಥಾನ. ಕೆಪಿಸಿಸಿಗೆ ಈಗಾಗಲೇ ರವಾನೆಯಾಗಿದೆ. ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ಕೂಡ ಯಾರು ಯಾವ ನಿಗಮ ಮಂಡಳಿಗಳಿಗೆ ಅಧ್ಯಕ್ಷರು ಅನ್ನುವಂಥದ್ದು ಗೊತ್ತಾಗ್ತಾ ಹೋಗುತ್ತೆ. ಶ್ರೀರಂಗಪಟ್ಟಣದ ಶಾಸಕ ರಮೇಶ್ ಬಂಡಿ ಸಿದ್ದೇಗೌಡ, ಇವರ ಹೆಸರು ಕೂಡ ಈಗ ಕೇಳಿ ಬರ್ತಾ ಇದೆ. ಇದೀಗ ಅಂದ್ರೆ ಇವರೇ ಫೈನಲ್ ಅಂತಲ್ಲ, ಇವರ ಹೆಸರು ಇರಬಹುದು ಅನ್ನೋದನ್ನ ನೋಡ್ತಾ ಇದೀವಿ. HD ಕೋಟೆಯ ಶಾಸಕ ಅನಿಲ್ ಚಿಕ್ಕಮಾದು, ಒಟ್ಟು 36 ಜನ ಶಾಸಕರು ಅಂತ ಹೇಳಲಾಗ್ತಾ ಇದೆ. ಅದರಲ್ಲಿ ಶೃಂಗೇರಿ ಶಾಸಕ ರಾಜೇಗೌಡರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಜೊತೆಗೆ 39 ಜನ ಕಾರ್ಯಕರ್ತರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಮೊದಲು ಶಾಸಕರನ್ನು ನೋಡ್ಬಿಡೋಣ ನಾವು. ಭದ್ರಾವತಿಯ ಶಾಸಕ BK ಸಂಗಮೇಶ್ ಅವರ ಹೆಸರು ಕೂಡ ಈ ಸಂಭಾವ್ಯ ನಿಗಮ ಮಂಡಳಿ ಶಾಸಕರ ಪಟ್ಟಿಯಲ್ಲಿ ಇರಬಹುದಾ ಇವರ ಹೆಸರು. ಬಂಗಾರಪೇಟೆ ಶಾಸಕ ನಾರಾಯಣ ಸ್ವಾಮಿ, ಒಟ್ಟು ಹಲವರ ಯಾರೆಲ್ಲ ಸಚಿವ ಸ್ಥಾನದಿಂದ ವಂಚಿತರಾಗಿದ್ರು, ತೀರಾ ದುಂಬಾಲು ಬೇದಿದ್ರು, ಇದರಲ್ಲೂ ಕೂಡ ಬಣಗಳಿದೆ. ಮಾಲೂರು ಶಾಸಕ KY ನಂಜೇಗೌಡ, ಇವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ನಿಗಮ ಮಂಡಳಿಯಲ್ಲಿ ಅವರು ಕೂಡ ಅಧ್ಯಕ್ಷರಾಗಿರ್ತಾರೆ. ಹಾಗಾದ್ರೆ ಚಿಕ್ಕೋಡಿ ಶಾಸಕ ಗಣೇಶ್ ಹುಕ್ಕೇರಿ, ಹೀಗೆ ಶೃಂಗೇರಿ ಶಾಸಕರು, ಚಿಕ್ಕೋಡಿ ಮತ್ತೆ ಬೈಲಹೊಂಗಲದ MLA ಮಹಾಂತೇಶ್ ಕೌಜಲಗಿ, ಒಟ್ಟು ಟೋಟಲ್ ಆಗಿ 36 ಜನ ಶಾಸಕರು. ಇಂಡಿಯಾ ಶಾಸಕರಾಗಿರುವ ಯಶವಂತ ರಾಯಗೌಡ ಪಾಟೀಲ್ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಸಚಿವ ಸ್ಥಾನದಿಂದ ವಂಚಿತರಾಗಿದ್ದವರು ಗರಂ ಆಗಿದ್ರು. ಇದ್ರ ಮುಖಾಂತರ ಅವ್ರಿಗೆ ಸಮಾಧಾನ ಮಾಡೋಣ ಅನ್ನುವಂತಹ ವಿಚಾರ. ಹೊಸದುರ್ಗದ ಶಾಸಕ ಗೋವಿಂದಪ್ಪ ಅವರ ಹೆಸರು ಕೂಡ ಕೇಳಿ ಬಂದಿದೆ. ಮಗದೊಂದು ಕಡೆ ಕೊಪ್ಪಳದ ಶಾಸಕ ರಾಘವೇಂದ್ರ ಹಿಟ್ನಾಳ್, ಇವರೂ ಕೂಡ ಒಂದು ಪ್ರಬಲ ನಿಗಮ ಮಂಡಳಿಯ ಅಧ್ಯಕ್ಷರ ಪಟ್ಟಿಯಲ್ಲಿ ಇರ್ತಾರೆ ಅನ್ನುವಂತಹ ಮಾಹಿತಿ. ಕೊಪ್ಪಳದ ಶಾಸಕ ರಾಘವೇಂದ್ರ ಹಿಟ್ನಾಳ್ ಅವರು, ಜೊತೆಗೆ ಚಳ್ಳಕೆರೆ ಶಾಸಕ ರಘುಮೂರ್ತಿ, ಒಟ್ಟು ಹೀಗೆ 36 ಜನ ಶಾಸಕರ ಒಂದು ಹೆಸರನ್ನ ಫೈನಲ್ ಮಾಡಿ ಹೈಕಮಾಂಡ್ KPCC ಕಳಿಸ್ಕೊಟ್ಟಿದೆ. ಈ ಸೆಕೆಂಡ್ ಅಲ್ಲಿ ಅನೌನ್ಸ್ ಮಾಡ್ತಾ ಇದ್ದೀವಿ. ಈ ಸೆಕೆಂಡ್ ಎಷ್ಟು ಜನ ಶಾಸಕರು, ಕಾರ್ಯಕರ್ತರು? 39 ಕಾರ್ಯಕರ್ತರು, 36 ಜನ MLAಗಳು, 36 MLAಗಳು, 39 ಕಾರ್ಯಕರ್ತರು. ಈ ಸೆಕೆಂಡಲ್ಲಿ ಅನೌನ್ಸ್ಮೆಂಟ್. ಸಂಕ್ರಾಂತಿ ಗಿಫ್ಟ್ ಅಲ್ಲ, ಅದು ಸರ್ಕಾರ ತಂದಿದ್ದಾರೆ. ಸರ್ಕಾರದ ಅವ್ರಿಗೆ ಹಕ್ಕು. ನಾಳೆ 4:15 ಗಂಟೆಗೆ ಪ್ರೈಮ್ ಮಿನಿಸ್ಟರ್ ಬರ್ತಾ ಇದ್ದಾರೆ. ನಾಳೆ ಮಧ್ಯಾಹ್ನ ಇಟ್ಕೋಬೇಕು ಅಂತ ಮಾಡ್ದು. ಈಗೇನೋ ಇವತ್ತು ಎಲ್ಲ ನೀವೇ ಇವತ್ತು ಪ್ರಕಟಣೆ ಮಾಡಿಬಿಟ್ಟಿದ್ದೀರಾ ಮೋರರ್ಲೆಸ್. ಇನ್ನೇನು ಅದಕ್ಕೆ ಅಷ್ಟು ಅನ್ಬೇಕಷ್ಟೇ. ನ್ಯಾಚುರಲಿ ಅಲ್ವಾ, ಅವರಿಗೂ ಒಂದು ಅಧಿಕಾರ ಸಿಗಬೇಕು, ಅವರು ಸಮಾಜ ಸೇವೆ ಮಾಡಬೇಕು ಅಂತೇಳಿ ಅವ್ರಿಗೂ ಎಲ್ಲ. ಯಾಕೆಂದರೆ ಮಂತ್ರಿ ಸ್ಥಾನಗಳು ಬರೀ 35 ಮಂತ್ರಿ ಸ್ಥಾನ ಇರೋದು, ಎಲ್ಲರೂ ಮಂತ್ರಿ ಆಗೋಕ್ಕಾಗೋದಿಲ್ಲ. 3 ಸರಿ 4 ಸರಿ ಗೆದ್ದಿದ್ದಾರೆ ಕೆಲವರು, ಎಲ್ಲರೂ ಅವರೆಲ್ಲ ಮಂತ್ರಿಗಳಾಗೋಕ್ಕಾಗಿಲ್ಲ. ಅದನ್ನು ಅರ್ಥಕೊಂಡೇ ನಾವು ಈಗ ಮಂಡಳಿಗಳಿಗೆ ಅಧ್ಯಕ್ಷರನ್ನ ಮಾಡೋದು ಅಂತೇಳಿ. ಅದೇ ಯಾವಾಗ ಬಿಡುಗಡೆ ಆಗುತ್ತೆ? ಸದ್ಯದಲ್ಲೇ. ಕಾಂಗ್ರೆಸ್ ಬಿಜೆಪಿ ಮಧ್ಯ ರಾಮ ರಾಜಕಾರಣ ಹಲವು ದಿನಗಳಿಂದ ಜೋರಾಗಿ ಕೇಳಿ ಬರ್ತಾ ಇದೆ. ರಾಮ ರಾಜಕಾರಣ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ನಡೀತಾ ಇದೆ. ಇದೀಗ ರಾಮನ ಪೋಸ್ಟರ್ ಹಾಕಿದ್ರೆ ಕಾಂಗ್ರೆಸ್ನವರು ಕತ್ತರಿಸ್ತಾರೆ ಅನ್ನೋ ಆರೋಪವನ್ನ ಬಿಜೆಪಿಯ MLC ಚಲವಾದ್ ನಾರಾಯಣ ಸ್ವಾಮಿ ಅವರು ಮಾಡಿದ್ದಾರೆ. ಮಂತ್ರಾಕ್ಷತೆ ಕೊಟ್ರೆ ಬಿಸಾಡೋ ಕೆಲಸ ಮಾಡ್ತಾರೆ, ರಾಮನ್ ಪೋಸ್ಟ್ ಹಾಕಿದ್ರೆ ಕತ್ತರಿಸ್ತಾರೆ, ಹೀಗಂತ ಆರೋಪ ಮಾಡಿದ್ದಾರೆ ಚಲವಾದಿ ನಾರಾಯಣ ಸ್ವಾಮಿ, ಬಿಜೆಪಿಯ MLC.
ಪ್ರಿಯಾ ಕೃಷ್ಣ 80 ಅಡಿ ರಾಮನ ಪೋಸ್ಟರ್ ಹಾಕಿದ್ದಾರೆ, ಅದಕ್ಕೆ ಕತ್ರಿ ಹಾಕಿದ್ದೀರಾ ಅಂತ ಛಲವಾದಿ ನಾರಾಯಣ ಸ್ವಾಮಿ ಅವರು ಪ್ರಶ್ನೆ ಕೂಡ ಮಾಡಿದ್ದಾರೆ. ಹೌದು, ಪ್ರಿಯಾ ಕೃಷ್ಣ ಅವರು ಕೂಡ ರಾಮನ ಫೋಟೋ, ಅದ್ರ ಕೆಳಗೆ ಶುಭಾಶಯಗಳನ್ನ ಕೋರಿ ಅವ್ರ ಫೋಟೋವನ್ನ ಹಾಕಿದ್ರು. ಇದರ ನಡುವೆ ಅವರು ಮಾಡ್ತಾ ಇರುವಂತಹ ಆರೋಪ ನಿಜಕ್ಕೂ ಗಂಭೀರವಾಗಿದೆ. ಕಾರಣ, ಮಂತ್ರಾಕ್ಷತೆಗಳನ್ನ ಮನೆ ಕೊಟ್ಕೊಂಡು ಹೋದ್ರೆ ಅದನ್ನ ಬಿಸಾಕ್ತಾ ಇದ್ದಾರೆ, ಎಲ್ಲೆಲ್ಲಿ ಬ್ಯಾನರ್ ಕಟೌಟ್ಗಳನ್ನ ಹಾಕಿದ್ದಾರೆ ಅಲ್ಲಿಗೆ ಬ್ಲೇಡ್ ಹಾಕ್ತಾ ಇದ್ದಾರೆ, ಕತ್ತರಿಸೋ ಕೆಲಸವನ್ನ ಮಾಡ್ತಿದ್ದಾರೆ ಅನ್ನೋ ಆರೋಪವನ್ನ ಕಾಂಗ್ರೆಸ್ ಮೇಲೆ ನೇರವಾಗಿ ಮಾಡಿದ್ದಾರೆ. ಅದಕ್ಕೆ ಕತ್ತರಿ ಹಾಕೋ ಕೆಲಸವನ್ನ ಶುರು ಮಾಡಿದ್ದಾರೆ ಕಾಂಗ್ರೆಸ್ನವರು. ಅದರಿಂದ ಏನ್ ಬರ್ತದೆ ನಿಮಗೆ? ಯಾರನ್ನ ಓಲೈಕೆ ಮಾಡ್ಲಿಕ್ಕೆ ನೀವು ಹೊರಟಿದ್ದೀರಿ ಅಂತ ನಿಮಗೆ ಗಮನ ಇದೆಯಾ? ಮಂತ್ರಾಕ್ಷತೆ ಅದನ್ನ ಬಿಸಾಡ್ತಕ್ಕಂತ ಕೆಲಸವನ್ನ ಕಾಂಗ್ರೆಸ್ನವರು ಒಂದು ಕಡೆ ಮಾಡ್ತಾರೆ, ಆದ್ರೆ ಕತ್ತರಿನೂ ಹಾಕಿದ್ರಿ ಪೋಸ್ಟರ್ಗಳಿಗೆ. ಪ್ರಿಯಾ ಕೃಷ್ಣ ಅವರು, ಲೇಔಟ್ ಕೃಷ್ಣಪ್ಪ ಅವರು 40 ಅಡಿ 80 ಅಡಿ ಪೋಸ್ಟರ್ಗಳು ಹಾಕಿದಾರಲ್ಲ, ಕಾಂಗ್ರೆಸ್ನವರೇ ಅಲ್ವಾ ಅವರು?